ಎಲ್ಲೋ ಗೈಸ್ ಎಲ್ಲರಿಗೂ ಸ್ವಾಗತ ಕೌಶಿಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ. SLC ವಿದ್ಯಾರ್ಥಿಗಳು ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ. ಸೊ ವಿಡಿಯೋ ಕೊನೆವರೆಗೂ ನೋಡಿ. SSLC ವಿದ್ಯಾರ್ಥಿಗಳಿಗೆ ಬಂದ್ಬಿಟ್ಟು ಸೊ ಫಲಿತಾಂಶದಲ್ಲಿ ಅಂದರೆ ರಿಸಲ್ಟಲ್ಲಿ ಬಂದು ಭಾರಿ ಬದಲಾವಣೆ ಆಗಿದೆ ಅಂತಲೇ ಹೇಳ್ಬೋದು. ಏನು ಬದಲಾವಣೆ ಆಗಿದೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಅದಕ್ಕೂ ಮುಂಚೆ ಚಾನಲ್ನ ಹೊಸ್ತಾ ಬಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಮರಿದ ಒಂದು ವಿಡಿಯೋಗೆ ಲೈಕ್ನ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. SSLC ವಿದ್ಯಾರ್ಥಿಗಳಿಗೆ ಬಂದ್ಬಿಟ್ಟು ಸೊ ಈ ತಿಂಗಳೇ ಎಂಡಿಂಗು ಅಂದರೆ 24ಕ್ಕೆ ಬಂದ್ಬಿಟ್ಟು ನಿಮಗೆ ರಿಸಲ್ಟ್ ಅನ್ನೋದು ಕೊಡ್ತೀವಿ ಅಂತ ಸೊ ಒಂದು ಸಂಭಾವನೆಯ ದಿನಾಂಕ ಅನ್ನೋದು ಕೊಟ್ಟಿದ್ರು. ಸೊ ಈಗ ಬಂದ್ಬಿಟ್ಟು ಸೊ ಏನು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಸೊ ಒಂದು ನ್ಯೂಸ್ ವೈರಲ್ ಆಗಿತ್ತು. ಏನಪ್ಪ ಅಂದರೆ ಸೊ ನಿಮಗೆ ಇವತ್ತು ನಿಮಗೆ ರಿಸಲ್ಟ್ನ ಕೊಡ್ತೀವಿ, ನಾಳೆಗೆ ರಿಸಲ್ಟ್ನ ಕೊಡ್ತೀವಿ ಅಂತ 12:30ಗೆ ಬಂದ್ಬಿಟ್ಟು ನಿಮಗೆ ರಿಸಲ್ಟ್ ಅನ್ನೋದು ಇರುತ್ತೆ. ಸೊ ನೀವು ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಬೋದು ಅಂತ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಏನು ನ್ಯೂಸ್ ವೈರಲ್ ಆಗ್ತಿತ್ತು. ಸೊ ಅದಕ್ಕೆ ಬಂದ್ಬಿಟ್ಟು ಸೊ ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿಯವರು ಹೇಳಿದರು. ಸೊ ಯಾವುದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸೊ ಏನೇ ಒಂದು ನ್ಯೂಸ್ ಬಂದರೂ ಸೊ ಕೂಡ ನಂಬಕ್ಕೆ ಹೋಗ್ಬಿಡಿ. ಸೊ ಅದು ಒಂದು ಫೇಕ್ ಆಗಿರುತ್ತೆ ಅಂತ. ಸೊ ಈಗ ಬಂದ್ಬಿಟ್ಟು ಏನು ಮಾಡಿದಾರಪ್ಪ ಅಂದರೆ ಸೊ ಒಂದು ಪ್ರೆಸ್ ಮೀಟಲ್ಲಿ ಏನೋ ಅಂದರೆ ನ್ಯೂಸ್ ಅವರು ಕೇಳಿದ್ದಾರೆ ಸೊ ಶಿಕ್ಷಣ ಸಚಿವರನ್ನ, ನಿಮಗೆ 24ಕ್ಕೆ ರಿಸಲ್ಟ್ ಕೊಡ್ತೀರಾ ಅಂತ. ಅಂದರೆ ಈಗ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಬಂದ್ಬಿಟ್ಟು 7ನೇ ತಾರೀಕಿಗೆ ರಿಸಲ್ಟ್ನ ಕೊಡ್ತೀವಿ ಅಂತ ಹೇಳಿದರು. ಸೊ ಆಗ ಬಂದ್ಬಿಟ್ಟು 7ನೇ ತಾರೀಕಿಗೆ ಬಂದ್ಬಿಟ್ಟು ಯಾವುದೇ ಒಂದು ರಿಸಲ್ಟನ್ನು ಕೊಟ್ಟಿರಲಿಲ್ಲ ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿಯವರು. ಅದು 8ನೇ ತಾರೀಕು ಆದಮೇಲೆ 8ನೇ ತಾರೀಕಿಗೆ ಅನೌನ್ಸ್ನ ಮಾಡಿದ್ರು. 9ನೇ ತಾರೀಕಿಗೆ ಬಂದ್ಬಿಟ್ಟು ನಿಮಗೆ ರಿಸಲ್ಟ್ ಅನ್ನೋದು ಕೊಡ್ತೀವಿ ಅಂತ. ಸೊ ಹಾಗೆ ಕೂಡ ನಿಮಗೆ SLC ವಿದ್ಯಾರ್ಥಿಗಳಿಗೆ ಅಂದರೆ SSLC ವಿದ್ಯಾರ್ಥಿಗಳಿಗೆ ಬಂದ್ಬಿಟ್ಟು 24ಕ್ಕೆ ಬಂದ್ಬಿಟ್ಟು ನಿಮಗೆ ರಿಸಲ್ಟ್ನ ಕೊಡ್ತೀವಿ ಅಂದಿದ್ರು. ಈಗ ಬಂದ್ಬಿಟ್ಟು ಒಂದು ನ್ಯೂಸಲ್ಲಿ ಕೇಳುವಾಗ ಅಂದರೆ ಮಾಮೂಲಿ ಇವ್ರು ಇರ್ತಾರಲ್ವ, ಅವರು ಕೇಳಿದಾಗ ಸೊ ನೀವು ಎಲ್ಲೂ ಕೂಡ ವೈರಲ್ ಮಾಡೋಕ್ಕೆ ಹೋಗ್ಬಿಡಿ 24ಕ್ಕೆ ರಿಸಲ್ಟ್ ಅಂತ. ಸೊ ನಾವು ಕೊಡ್ತೀವಿ ಆದಷ್ಟು ಬೇಗನೆ ವ್ಯಾಲ್ಯೂಯೇಷನ್ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ನಿಮಗೆ ರಿಸಲ್ಟ್ನ ಕೊಡ್ತೀವಿ ಅಂತ ಸೊ ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿ ಅಂತ ಶಿಕ್ಷಣ ಸಚಿವರು ಹೇಳಿದ್ದಾರೆ. ಸೊ ನಿಮಗೆ ಏಪ್ರಿಲ್ ಲಾಸ್ಟ್ ಎಂಡಿಂಗ್ ಅಂದರೆ ಏಪ್ರಿಲ್ ಕೊನೆಯ ವಾರದಲ್ಲಿ ಬಂದ್ಬಿಟ್ಟು ನಿಮಗೆ ಸೊ ರಿಸಲ್ಟ್ ಕೊಡ್ತೀವಿ ಅಂತ ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿಯವರು ಹೇಳಿದ್ದಾರೆ. ಅಂದರೆ ಏಪ್ರಿಲ್ ಕೊನೆಯ ಎಂಡಿಂಗು ಅಂದರೆ ಕೊನೆಯ ವಾರದಲ್ಲಿ ನಿಮಗೆ ರಿಸಲ್ಟ್ ಅನ್ನೋದು ಕೊಡ್ತಾರೆ. ಅಟ್ಲೀಸ್ಟ್ ಏಪ್ರಿಲ್ ಮಂತಲ್ಲೇ ಕೊಡ್ತಾರೆ, ಅಂದರೆ ಕೊನೆಯ ವಾರದಲ್ಲಿ ನಿಮಗೆ ರಿಸಲ್ಟ್ ಅನ್ನೋದು ಕೊಡ್ತಾರೆ. ವ್ಯಾಲ್ಯೂಯೇಷನ್ ಬಂದ್ಬಿಟ್ಟು ನಿಮಗೆ 8ನೇ ತಾರೀಕೆ ಸ್ಟಾರ್ಟ್ ಆಗಿದೆ ಅಂದರೆ ವ್ಯಾಲ್ಯೂಯೇಷನ್ ಬಂದ್ಬಿಟ್ಟು ಒಂದು 15 ಡೇಸ್ ಅಥವಾ 20 ಡೇಸಲ್ಲಿ ನಿಮಗೆ ಕಂಪ್ಲೀಟ್ನ ಮಾಡಿಬಿಟ್ಟು ನಿಮಗೆ ಸೊ ಏಪ್ರಿಲ್ ಕೊನೆಯ ವಾರದಲ್ಲಿ ನಿಮಗೆ ರಿಸಲ್ಟ್ ಅನ್ನೋದು ಅನೌನ್ಸ್ನ ಮಾಡ್ತಾರೆ. ಅಥವಾ 24 ಕೂಡ ನಿಮಗೆ ಅನೌನ್ಸ್ನ ಮಾಡ್ಬೋದು. ಅಂದರೆ ಕೊನೆಯ ವಾರ ಅಂದರೆ 24, 25, 26, 27 ಸೊ ಈ ಒಂದು ಡೇಟಲ್ಲಿ ನಿಮಗೆ ರಿಸಲ್ಟ್ ಅನ್ನೋದು ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿಯವರು ಅನೌನ್ಸ್ನ ಮಾಡ್ತಾರೆ. ಸೊ ಏನಾರ ಡೌಟ್ ಇತ್ತು ಅಂದರೆ ಸೊ SLC ಬಗ್ಗೆ ಮತ್ತು ಪಾಸಿಂಗ್ ಮಾರ್ಕ್ಸ್ ಬಗ್ಗೆ ಏನೇ ಡೌಟ್ ಇತ್ತು ಅಂದರೆ ಸೊ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಹಿಂದಿ ಎಕ್ಸಾಮಲ್ಲಿ ಬಂದ್ಬಿಟ್ಟು ಸೊ ಎಷ್ಟು ಮಾರ್ಕ್ಸ್ ತೆಗೆರೋ ಪಾಸ್ ಆಗ್ಬೋದು ಅಂತ ಸೊ ವಿಡಿಯೋ ಮಾಡಿದ್ದೀನಿ. ಸೊ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಮತ್ತು ಚಾನಲ್ ಇರುತ್ತೆ, ಹೋಗಿ ವಿಸಿಟ್ ಮಾಡಿ. ಸೊ ಏನಾರು ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ರಿಪ್ಲೈನ ಮಾಡ್ಕೊಡ್ತೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ನೋಡ್ತೀರಿ ಕೌಶಿಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.